ಬೆಂಗಳೂರಲ್ಲಿ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಕೊಲೆ ಪ್ರಕರಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ರಾಜಧಾನಿ ಬೆಂಗಳೂರಲ್ಲಿ ಪ್ರಿಯಕರನಿಗೆ ಬೆಂಕಿ ಹಚ್ಚಿದಂತಹ ಕೊಲೆ ಪ್ರಕರಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಕಣ್ಣೀರು ಹಾಕ್ತಿದ್ದಾರೆ ಮೃತ ಕಿರಣ್ ಕುಟುಂಬಸ್ಥರು. ತಂದೆ ತಾಯಿಗೆ ಕಿರಣ್ ಒಬ್ಬನೇ ಮಗ. ಈ ರೀತಿ ಸುಟ್ಟು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಈಗ ಅವರ ತಂದೆ ತಾಯಿಗೆ ಯಾರು ದಿಕ್ಕು? ಅವರನ್ನು ನೋಡ್ಕೊಳ್ಳೋರು ಯಾರು? ಅವರನ್ನು ಸಲುವವರು ಯಾರು? ಈ ಪ್ರಶ್ನೆ ಬಂದ್ಬಿಡುತ್ತೆ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ಪ್ರಿಯಕರನ ಹತ್ಯೆ ಪ್ರಕರಣ. ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ತಂದೆ ತಾಯಿಗೆ ಕಿರಣ್ ಒಬ್ಬನೇ ಮಗ ಅಂತ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿತ್ತು. ಆ ಕೊಲೆ ಪ್ರಕರಣದಲ್ಲಿ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಒಬ್ಬನೇ ಮಗ. ಈ ಮಗನನ್ನ ಕಳೆದುಕೊಂಡು ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಸುಟ್ಟು ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಎಲ್ಲೋ ಏನೋ ಮಾಡ್ತೀವಿ ಅಲ್ಲಿ ಕರ್ಕೊಂಡೋಗಿ ಓಡಾಕಿ ಆಡಂದಲ್ಲ ಸುತ್ತಲ್ಲ ನಾನು ಈಕೆ ಇಟ್ಟು ಬರಕ್ ಮಾಡ್ಯದಲ್ಲ ಇತ್ತು. ಅದು ಎಷ್ಟು ವರ್ಷ ಆಗಿತ್ತು ನೀವು ಬೆಂಗಳೂರು ಬಂದು? ಈ ಪರಿಚಯದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಬೆಂಗಳೂರು ಇಲ್ಲ ಪರಿಚಯ ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ಪ್ರಿಯಕರನ ಹತ್ಯೆ ಪ್ರಕರಣ. ವಿಚಾರಣೆ ವೇಳೆ ಅಚ್ಚರಿ ವಿಚಾರಗಳ ಬೆಳಕಿಗೆ ಬಂದಿದೆ. ಈ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ಅಚ್ಚರಿಯ ವಿಚಾರಗಳ ಬೆಳಕಿಗೆ ಬಂದಿದೆ. ಪ್ರಿಯತಮನ ಕೊಲೆ ಮಾಡಿ ತಾನು ಆತ್ಮಹತ್ಯೆಗೆ ಯತ್ನಿಸಿದಂತಹ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿರುವುದು. ಆತ್ಮಹತ್ಯೆಗೆ ಪ್ಲಾನ್ ಮಾಡಿಕೊಂಡಿದ್ಲು ಆರೋಪಿ ಯುವತಿ. ರೂಮ್ನಲ್ಲಿ ವಿಷದ ಬಾಟಲ್ ಮತ್ತು ಮಾತ್ರೆಗಳು ಪತ್ತೆಯಾಗಿದೆ. ವಿಷದ ಬಾಟಲ್ ಮತ್ತು ಮಾತ್ರೆಗಳು ರೂಮ್ನಲ್ಲಿ ಪತ್ತೆಯಾಗಿರುವುದು. ಮಾಜಿ ಲವರ್ ಜೊತೆಗೇನೋ ಸಂಪರ್ಕದಲ್ಲಿದ್ದಂತೆ. ಚಿಕ್ಕ ವಯಸ್ಸಿನಿಂದ ಬಹಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ, 4 ತಿಂಗಳಾಗಿದೆ. ಒಂದು 4 ತಿಂಗಳಿಗೆ ಏನಾದ್ರು ಇರ್ತಲ್ವ, ಅವ್ರು ಹೋಗ್ಬೋದಿತ್ತಲ್ವ, ಕೇಳ್ಬೋದಿತ್ತಲ್ವ. ಅವಳಿಗೆ ಅಷ್ಟೊಂದು ಅವಳು ಮದುವೆ ಆಗ್ಲೇಬೇಕು ಅಂತ ಹೇಳಿದ್ರೆ ಬಂದು ಕೇಳ್ಬೋದಿತ್ತಲ್ವ. ಪ್ರಾಣ ತೆಗೆದವ್ರಿಗೆ ಹೋಗ್ತಾರೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ. ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ಮೇಡಮ್, ನಿಮ್ಗೆ ಮದ್ವೆ ಬಗ್ಗೆ ಗೊತ್ತಿತ್ತಾ? ವಿರೋಧ ಏನಾದ್ರು ವ್ಯಕ್ತಪಡಿಸಿದ್ರೆ ಅದೆಲ್ಲ ಏನು ಗೊತ್ತಿಲ್ಲ? ಮನೆ ರೆಡಿ ಮಾಡಿಸ್ತಾ ಇದ್ರು. ಮನೆ ರೆಡಿ ಬಂದಿದ್ರೆ ಹುಡುಗ ಏನಾದ್ರು ನಿಮ್ ಬಳಿ ಹೇಳಿದ್ದ? ಮದ್ವೆ ಬಗ್ಗೆ ಏನಾದ್ರು ಹೇಳಿದ್ನ ಮೇಡಮ್? ಅಲ್ಲ ಇವ್ರಿಗೆ ಹೆಣ್ಮಕ್ಳು ಯಾರು? ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ಪ್ರಿಯಕರನ ಹತ್ಯೆ ಪ್ರಕರಣ. ಸುಟ್ಟು ಕರಕಲಾಗಿತ್ತು ದೇಹ. ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಇದೀಗ ವಿಚಾರಣೆ ಮಾಡಲಾಗ್ತಾ ಇದೆ. ಈ ಸಮಯದಲ್ಲಿ ಕೆಲವೊಂದಿಷ್ಟು ಅಚ್ಚರಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಪ್ರಿಯತಮನನ್ನ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂತಹ ವಿಚಾರ. ಈ ಆರೋಪಿ ಯುವತಿ ಏನಿದ್ದಾಳೆ, ಈ ಯುವತಿ ಆತ್ಮಹತ್ಯೆಗೆ ಪ್ಲಾನ್ ಮಾಡಿಕೊಂಡಿದ್ಲಂತೆ. ಇದರ ಭಾಗವಾಗಿ ವಿಷದ ಬಾಟಲ್ ಮತ್ತು ಮಾತ್ರೆಗಳು ರೂಮ್ನಲ್ಲಿ ಪತ್ತೆಯಾಗಿದೆ. ಮಾಜಿ ಲವರ್ ಜೊತೆ ಈ ವ್ಯಕ್ತಿ ಏನು ಮೃತಪಟ್ಟಿದ್ದಾರೆ ಕಿರಣ್. ಈ ವ್ಯಕ್ತಿ ಮಾಜಿ ಲವರ್ ಜೊತೆಗೆ ಸಂಪರ್ಕದಲ್ಲಿದ್ದರಂತೆ. ಮಾಜಿ ಲವರ್ ಜೊತೆ ಸಂಪರ್ಕದಲ್ಲಿದ್ದಕ್ಕೆ ಕಿರಣ್ ಮತ್ತು ಪ್ರೇಮ ನಡುವೆ ಗಲಾಟೆ ಆಗಿದೆ ಅಂತೆ. ಇದೇ ಕಾರಣಕ್ಕಾಗಿ ಮನೆಗೆ ಕರೆಸಿ
ಫಾರಿನ್ ಸ್ಟೈಲಲ್ಲಿ ಪ್ರೇಮ ನಿವೇದನೆ ಮಾಡ್ತೀನಿ ಅಂತ ಹೇಳಿಕೊಂಡು ಅದಾದ ನಂತರ ಸೀಮೆಎಣ್ಣೆ ಸುರಿದು ಸುಟ್ಟಿರುವಂತಹ ಪ್ರಕರಣ ಇದು. ತಂದೆ ತಾಯಿ ಗೊಳು ಅಂತ ಕಣ್ಣೀರು ಹಾಕ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇರುವ ಒಬ್ಬನನ್ನ ಮಗನನ್ನು ಕಳೆದುಕೊಂಡು ಮುಂದೆ ಯಾರು ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಅವ್ರ ಪ್ರಶ್ನೆ.